ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಅಥವಾ ಟಾಪಿಕ್ ನೋಡೋದಾದ್ರೆ, ಉಳಿಸುವ ಪ್ರತಿಯೊಂದು ರೂಪಾಯಿ ಸಂಪತ್ತಿನ ಒಂದು ಮೊದಲನೇ ಹೆಜ್ಜೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ನೀವು ಉಳಿಸುವ ಪ್ರತಿಯೊಂದು ರೂಪಾಯಿಯು ಸಂಪತ್ತಿನತ್ತ ಒಂದು ಹೆಜ್ಜೆ. ನೀವು ₹1 ಸ್ಟಾರ್ಟ್ ಮಾಡಿದ್ರು ಕೂಡ ನಿಮ್ಮ ಸಂಪತ್ತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಉಳಿತಾಯ ಮಾಡೋದನ್ನ ನಿಲ್ಲಿಸಬಾರ್ದು. ಅದು ₹1 ಆಗಿರ್ಬೋದು, ₹1000 ಆಗಿರ್ಬೋದು, ₹10,000 ಆಗಿರ್ಬೋದು. ನೀವು ಪ್ರತಿದಿನ ಸಾಧ್ಯವಾದರೆ ₹100 ಅಥವಾ ₹50 ಅಥವಾ ₹5 ಅಥವಾ ₹10 ಎಷ್ಟು ಸಾಧ್ಯ ಆಗುತ್ತೆ ಅಷ್ಟ ಒಂದು ಡಬ್ಬಿಲಿ ಹಣನ ಹಾಕ್ತಾ ಬನ್ನಿ. ಅರ್ಥ ನಿಮ್ಮ ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ಅಮೌಂಟ್ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಎಮರ್ಜೆನ್ಸಿ ಫಂಡಿಗೋ ಅಥವಾ ನೀವು ಕೂಡಿಟ್ಟಂತ ಹಣ ಅಥವಾ ನೀವು ಅಂದುಕೊಂಡು ಹಣ ಡೆಪಾಸಿಟ್ ಮಾಡ್ತಾ ಏನಿರ್ತೀರಲ್ಲ ಅದಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇ ನೋಡೋದಾದ್ರೆ, ಸ್ಮಾಲ್ ಸೇವಿಂಗ್ಸ್ ಗ್ರೋ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಫ್ ಯು ಸೇವ್ ₹30 every day, it becomes 900 in a month and 10,800 in a year. ₹30 every day. ಅವಾಗಲೇ ಹೇಳ್ದಂಗೆ ₹10 ಆಗಿರ್ಬೋದು, ₹20 ಆಗೋದು. ಒನ್ ಸರ್ಟನ್ ಪೀರಿಯಡ್, ನೀವು ಒಂದು ವರ್ಷಕ್ಕೆ ಅಂತ ನೋಡೋದಾದ್ರೆ ಅಥವಾ ಒಂದು ತಿಂಗಳಿಗೆ ಅಂತ ನೋಡೋದಾದ್ರೆ ಅದು ಸಣ್ಣ ಅಮೌಂಟ್ ಆಗಿದ್ರು ಪರವಾಗಿಲ್ಲ. ನಿಮ್ಮ ಒಂದು ಮೈಂಡ್ ಸೆಟ್ ನಾನು ಸೇವ್ ಮಾಡಬೇಕು ಅನ್ನೋ ತನಕ ನೀವು ಹಣನ ಸ್ವಲ್ಪ ಸ್ವಲ್ಪ ₹1, ₹5, ₹2, ₹10, ₹20 ಆ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ. ಒನ್ ಸರ್ಟನ್ ಸ್ಟಿಕ್ ಆನ್ ಆಗುತ್ತೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ. ನಾನು ಈ ದಿನ ಉಳಿತಾಯ ಮಾಡಬೇಕು, ಇವತ್ತಿಷ್ಟು ಉಳಿತಾಯ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಬಂದಾಗ ಆಟೋಮೆಟಿಕ್ ಆಗಿ ನೀವು ಸೇವಿಂಗ್ಸ್ ಮಾಡೋ ಹಣನೇ ಬೇರೆ ಇರುತ್ತೆ. ಇನಿಷಿಯಲಿ ಯು ಹ್ಯಾವ್ ಟು ಸ್ಟಾರ್ಟ್ ₹30, ₹10, ₹5. ಆ ತರ ಒಂದು ಸ್ಮಾಲ್ ಅಮೌಂಟ್, ಇಟ್ ವಿಲ್ ಗ್ರೋ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೇವಿಂಗ್ಸ್ ಹೆಲ್ಪ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ. ಒಂದು ವೇಳೆ ನೀವು ಪ್ರತಿದಿನ ಎಷ್ಟು ಸಿಗುತ್ತೆ ಅಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಷ್ಟೇ ನಿಮಗೆ ಯಾವುದೋ ಒಂದು ಎಮರ್ಜೆನ್ಸಿ, ಐದರ್ ಇಟ್ ಇಸ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆರ್ ಯುವರ್ ಬೈಕ್ ರಿಪೇರ್, ಸ್ಮಾಲ್ ರಿಪೇರ್ ಚಾರ್ಜಸ್, ಆರ್ ಕಾರ್ ಯಾವುದೋ ಒಂದು ರಿಪೇರಿ ಅಥವಾ ಮನೆಗೆ ನಲ್ಲಿ ರಿಪೇರಿ. ಈ ತರದ್ದು ವಿಚಾರಕ್ಕೆ ನಿಮಗೆ ಹಣ ಉಪಯೋಗ ಆಗುತ್ತೆ. ಆದ್ರೆ ಒಂದು ಮಾತು ನಾನು ಹೇಳೋದೇನಂತಂದ್ರೆ, ನೀವು ಸೇವಿಂಗ್ಸ್ ಮಾಡೋ ಮನೋಭಾವನೆ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ತುಂಬಾನೇ ಲೈಫಲ್ಲಿ ಹಣನ ಉಳಿತಾಯ ಮಾಡೋದನ್ನ ಕಳ್ಕೊಳ್ತೀರ ಅಥವಾ ನೀವು ನಿಮ್ಮ ಗೋಲ್ ರೀಚ್ ಆಗೋದನ್ನ ತಪ್ಪಿಸ್ಕೊಳ್ತಾ ಹೋಗ್ತೀರ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣನ ಉಳಿತಾಯ ಮಾಡ್ತಾ ಹೋಗಿ. ನಿಮ್ಮ ಗೋಲ್ ಫುಲ್ಫಿಲ್ ಮಾಡ್ಕೊಳ್ಳಿ, ನೀವು ಅಂದುಕೊಂಡದನ್ನ ನಿಜ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನೀವು ಅನ್ಕೊಳ್ಳೋದನ್ನ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೇವಿಂಗ್ಸ್ ಹೆಲ್ಪ್ಸ್ ಅಚೀವ್ ಯುವರ್ ಗೋಲ್ಸ್. ಇಫ್ ಯು ಸೇವ್ 1,000 every month, after 1 year you will have a ₹12,000 which help you to buy a mobile phone or use household items. ನೀವು ಪ್ರತಿ ತಿಂಗಳಿಗೆ ಅಂದ್ರೆ ಪ್ರತಿ ತಿಂಗಳು ₹1,000 ಅಂದ್ರೆ 15 ದಿವಸಕ್ಕೆ ₹500 ತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಅಥವಾ ಒಂದು ಡಬ್ಬದಲ್ಲಿ ನೀವು ಆಗ್ತಾ ಹೋದ್ರೆ ಅಟ್ ದ ಎಂಡ್ ಆಫ್ ದ ಇಯರ್ ₹12,000 ಆಗುತ್ತೆ. ಚಿಕ್ಕ ಚಿಕ್ಕ ಹಣನ ನೀವು ಉಳಿತಾಯ ಮಾಡೋದು ಹೋದಾಗ ನಿಮಗೆ ಅಟ್ ದ ಎಂಡ್ ಆಫ್ ದ ಇಯರ್ ದೊಡ್ಡ ಅಮೌಂಟ್ ಆಗುತ್ತೆ. ನೀವು ಸಣ್ಣ ಪುಟ್ಟ ಮೊಬೈಲ್ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಸಣ್ಣ ಸೈಕಲ್ ಕೊಡ್ಸೋಂಥದ್ದಾಗಿರ್ಬೋದು ಅಥವಾ ನೀವು ಯಾರಿಗೆ ಗಿಫ್ಟ್ ಕೊಡಬೇಕಾಗಿರುವಂತದ್ದಾಗಿರುತ್ತೆ. ಈ ತರದಕ್ಕೆ ನಿಮಗೆ ಈ ಹಣ ಉಪಯೋಗ ಆಗುತ್ತೆ. ಸೇವಿಂಗ್ಸ್ ರೆಡ್ಯೂಸ್ ಫೈನಾನ್ಷಿಯಲ್ ಸ್ಟ್ರೆಸ್. ನೀವು ಒಂದು ವೇಳೆ ಪ್ರತಿದಿನ, ಪ್ರತಿ ತಿಂಗಳು ಅಥವಾ ಪ್ರತಿ 15 ದಿವಸಕ್ಕೆ ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ಏನಿರುತ್ತೆ ಆ ಒಂದು ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಲೂಸ್ ಯುವರ್ ಜಾಬ್ ಫಾರ್ ಎ ಶಾರ್ಟ್ ಟೈಮ್ ಅಥವಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಸೇವ್ಡ್ ಮನಿ ಕ್ಯಾನ್ ಹೆಲ್ಪ್ ಮ್ಯಾನೇಜ್ ಫುಡ್ ಅಂಡ್ ಬೇಸಿಕ್ ಎಕ್ಸ್ಪೆನ್ಸಸ್. ಅಲ್ವಾ, ನೀವು ಹಣ ಕೂಡಿಟ್ಟಿದ್ದನ್ನ ನಿಮಗೆ ಯಾವಾಗ ಉಪಯೋಗ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಎಕ್ಸಾಂಪಲ್, ನೀವೇನಾದ್ರೂ ಜಾಬ್ ಕಳ್ಕೊಂಡಿದ್ದೀರಾ ಅಥವಾ ಏನೋ ಒಂದು ಸಮಸ್ಯೆ ಆಗಿ 1-2 ತಿಂಗಳು ನೀವು ಹೋಗ್ಲಿಕ್ಕೆ ಆಗಿಲ್ಲ ಅಂತಂದಾಗ ಆ ಸಣ್ಣ ಸಣ್ಣ ಉಳಿತಾಯ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಲಾಸ್ಟ್, ಸೇವಿಂಗ್ಸ್ ಕ್ಯಾನ್ ಕ್ರಿಯೇಟ್ ಎ ಫ್ಯೂಚರ್ ವೆಲ್ತ್. ಸ್ವಲ್ಪ ಸ್ವಲ್ಪ ಹಣ ಉಳಿತಾಯ ಮಾಡ್ತಾ ಹೋದ್ರೆ ಒನ್ ಪೀರಿಯಡ್ ಆಫ್ ಟೈಮ್ ಇಟ್ ಇಸ್ ಎ ಬಲ್ಕ್ ಬಿಗ್ ಅಮೌಂಟ್ ಆಗುತ್ತೆ.
ಆದರೆ ನಿಮ್ಮ ಮೈಂಡ್ಸೆಟ್ ಅಲ್ಲಿ ಹಣ ಉಳಿತಾಯ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ಒಂದು ಕಂಟೆಂಟ್, ಎವ್ರಿ ರುಪಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ವೆಲ್ತ್ ಇನ್ ಯುವರ್ ಲೈಫ್. ಸೊ ಹಾಗಾಗಿ ಹಣನ ಉಳಿತಾಯ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಇವತ್ತಿನ ಒಂದು ಕಂಟೆಂಟ್ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.